ಗ್ರಾಮದಾಗ ದೊಡ್ಡ ಪ್ರಮಾಣದಾಗ ಮುತ್ಯನ ಸಿದ್ಧಟಿಗೆ ಅದ. ಹೌದಲ್ಲ? ಹೌದು. ನೀವೆಲ್ಲಾರು ಯಾರು ಮುತ್ಯಾಗ ಭಕ್ತಿಲಿ ನಡ್ಕೋತೀರಿ ಅವ್ರ ಮನಿ ಒಳಗ ಬಂಗಾರ ಉಕ್ಕ ಇರದಂಗೆ ಇರುತ್ತದ. ಹೌದು. ಬಂಗಾರ ಹೊಗಿ ಹಾರಿಸ್ತಾನ, ಅಟ್ ತಾಕತ್ತವನಲ್ಲಿ ಅದ. ಹೌದು. ಮಾಳಿಂಗರಾಯ ಮುತ್ಯಂದು ಹುಲಜಂತಿ ಪ್ರತಿ ದೇವಳಿಗೆ ಅಮಾವಾಸ್ಯೆ ಮಧ್ಯರಾತ್ರಿ ಮುಂಡಾಸ ಆಗುತ್ತದ. ಹೌದು. ನೀವು ನೋಡಿರಿ, ನಾವು ನೋಡಿದೆವು, ಇವರು ನೋಡ್ಯಾರ. ಹೌದು. ಮಾಳಿಂಗರಾಯ ಮುತ್ಯನ ಗುಡಿ ಮಗ್ಗಲದಾಗ ಒಂದು ಬನ್ನಿ ಗಿಡ ಅದ. ಹೌದು. ಯಾವಾಗ ಬೀರದೇವರ ಶೀಗಿ ಮಠದಾಗಿದ್ದ ಮಾಳಿಂಗರಾಯ ಮುತ್ಯ ಗುರು ಸೇವಕ್ ಹೋಗುತ್ತಿದ್ದ. ಹೌದಾ? ಸಾಕ್ಷಾತ್ ಶಿವ ಪಾರ್ವತಿ ಗುರುವಿನ ಸೇವಾ ಮಾಡುವಾಗ ಕೈಲಾಸ ಹೋಮದ ಹೊಗಿ ಹೋದ ಬಳಕ ಪಾರ್ವತಿ ಕೇಳ್ತಾಳ ಭೋಳೇಶಂಕರ್ಗ, ಏನತ್ತ? ಭೂಲೋಕದ ಹೋಮದ ಹೊಗಿ ಕೈಲಾಸಕ್ಕೆ ಬರ್ತದಂದ್ರ ಮೂರು ಲೋಕದಾಗ ಭಕ್ತಿ ಮಾಡಂತ ಅಂತ ಸಿದ್ಧಿ ಪುರುಷ ಸತ್ಪುರುಷ ಭಕ್ತಿವಾನ ಯಾರಿದ್ದಿರಬೇಕು. ಹೌದು. ಏನತ್ತಾನ ಪರಮಾತ್ಮ? ಮಾನವರಲ್ಲಿ ಮನಗೇನಿ ಆಗಿ ಹುಟ್ಟಿ ಬಂದನ ಸಿದ್ಧ ಮಾಳಿಂಗರಾಯ ದೇವಿ, ಅವನಂತ ಭಕ್ತಿವಾನ ಮೂರು ಲೋಕದಾಗ ಯಾರು ಇಲ್ಲ. ಹೌದು. ಭೋಳೇಶಂಕರ್ ಹೇಳ್ದ. ಹೌದು. ನಾ ಪರೀಕ್ಷೆ ಮಾಡ್ತಂದಳಕ್ಕಿ. ಹೌದು. ಯಾಕಾಗಲಿ ಹೋಗು, ನಾವೊಬ್ಬಕ್ಕೆಲ್ಲ ನೀನು ನಡಿ ಅಂದಳು. ಹೌದು. ಶಿವ ಪಾರ್ವತಿಯರು ಶೀಗಿ ಮಠದ ಮಧ್ಯದಲ್ಲಿ ಕಾತರ ಕಂಟಿ ಮಹಾರೋಗ ತೊಟ್ಟಿಕೊಂಡು ರೂಪ ಬದಲು ಮಾಡ್ಕೊಂಡು ಕೂತಾರ. ಹೌದು. ಮಾಳಿಂಗರಾಯ ಮುತ್ಯ ಗುರು ಸೇವಕ್ ಹೋಗುವಾಗ ನೆರಳುವುದು ನೋಡಿ ಏನಾಗ್ಯದ ಅಂದಾಗ ಮಹಾರೋಗ ನಿವಾರಣೆ ಮಾಡ್ಯಪ್ಪ ಭಗವಂತ ಅಂದ್ರು. ಅವಾಗ ತನ್ನ ನ್ಯಾಲಿಗೆದಿಂದ ಅವ್ರ ಏನು ಮಹಾರೋಗಿತ್ತು ನ್ಯಾಲಿಗೆ ನೆಕ್ಕಿ ಮಹಾರೋಗ ನಿವಾರಣೆ ಮಾಡದ ಇದೇ ಗುಡಿಯಾಗ ಕೂತಂತ ಸಿದ್ಧ ಮಾಳಿಂಗರಾಯ ಮುತ್ಯ. ಹೌದು. ಅವಾಗ ಆಶೀರ್ವಾದ ಮಾಡಿದ್ರು. ಏನತ್ತ? ಭೂಮಿ ತೆಲಿನಾಗ ಸೂರ್ಯ ಚಂದ್ರ ಇರುವವರೆಗೆ ನೆಲವೊಂದು ಗಂಗೆ ಹರಿಯುವವರೆಗೆ ಹೌದು. ನಿನ್ನ ಅಜರಾಮರ ಕೀರ್ತಿ ಆಗಲಿ. ಹೌದು. ಪ್ರತಿ ದಿವಳಿಗೆ ಮಧ್ಯರಾತ್ರಿಗೆ ಕೈಲಾಸದಿಂದ ನಾವೇ ನಿನಗ ಮುಂಡಾಸ ತರ್ತೇವೆ ಆಶೀರ್ವಾದ ಇತ್ತು ಮಾಳಿಂಗರಾಯ ಮುತ್ಯಾಗ. ಹೌದು. ಇಲ್ಲಿ ಏನು ವಿಷಯ ಕೇಳುದದ? ಏನು ಕೇಳುದ್ರಿಪ್ಪ? ಹುಲಜಂತಿ ಒಳಗ ಮಾಳಿಂಗರಾಯ ಮುತ್ಯಾಗಟ್ಟೆ ಮುಂಡಾಸ ಆಗಬೇಕಾಗಿತ್ತು. ಅವ್ರು ಮೊದಲೇ ಮಾತು ಕೊಟ್ಟಿರು ನಿನ್ನ ಮುಂಡಾಸ ತರ್ತೇಳಿ. ಹೌದು. ಮಗ್ಗಲಕ್ಕ ಬನ್ನಿ ಗಿಡ ಅದ. ಬನ್ನಿ ಗಿಡಕ್ಕ ಮತ್ತ ಮಾಳಿಂಗರಾಯ ಮುತ್ಯನ 5 ಕಳಸಕ್ಕ ಮುಂಡಾಸ ಸುತ್ತದ ಅಂದ್ರ ಬನ್ನಿ ಗಿಡಕ್ಕೆ ಯಾಕ ಸುತ್ತದ, ಏನ ಕಾರಣ ಅದ? ಹೌದು. ವಿಷಯ ನೋಡ್ರಿ. ಹೌದು. ಮಾಳಿಂಗರಾಯ ಮುತ್ಯನ ಪಂಚ ಕಳಸಕ್ಕ ಶಿಖರಕ್ಕೆ ಸುತ್ತಲಿ ಇಲ್ಲ ನಂಗಿಲ್ಲ. ಹೌದು. ಬನ್ನಿ ಗಿಡಕ್ಕೆ ಸುತ್ತದ, ಅಲ್ಲಿ ಜೋರ ಬಿಡ್ತದಂದ್ರ ಬನ್ನಿ ಗಿಡಕ್ಕೆ ಸುತ್ತಬೇಕಂದ್ರೆ ಏನ ಕಾರಣ ಅದ ಅನ್ನೋದು ನಮ್ಮ ಸತ್ಯಪ್ಪ ಕಾಕ ಅವರಿಗೆ ಸಿದ್ಧಟಿಗೆ ಒಳಗ ಕೇಳೋದದ. ಮುಂದಿನ ಸಂಧಿಗೆ ಏನು ಹೇಳ್ತಾರ ಹೇಳ್ರಿ. ಅಪ್ಪ ಮಗನ ಜಗಳ ನಡೀತದ, ನಿಮ್ಮೆಲ್ಲರ ಆಶೀರ್ವಾದ ಮಾಳಿಂಗರಾಯ ಮುತ್ಯನ ಅಂತಕರಣ ನನ್ನ ಮ್ಯಾಗಿತ್ತಂದ್ರೆ ಇವತ್ತು ಏಕಮಾರು ದೋತ್ತು ಕೂಡ. ಹೌದಲ್ರಿ? ವಿಷಯ ಒಂದು ಸೂತ್ರಧಾರಿ, ಇನ್ನೊಂದು ಪಾತ್ರಧಾರಿ. ಹೌದು. ಅದಕ್ಕೆ ನಾನು ಅಮಶುದ್ಧ ಮತ್ತೆ ಕೈಲಾಸದಲ್ಲಿ ಗುರುಶೇವವನ್ನ ಮಾಡಿ ಮಾಯಾದ ಗುಡ್ಡದ ಮ್ಯಾಗ ಬಂದು ಯಾವ ರೀತಿಯಿಂದ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ಊರಿನ ಮಕ್ಕಳು ಸಿದ್ಧಟಿಗೆ ಮಾಡ್ತಾರೆ ಅನ್ನೋದು 4 ನುಡಿ ಸಾಲ ಹಾಡಿ ಹಿರಿ ಕಲಾವಿದರಿ ಚಾನ್ಸ್ ಹೋಗದ ತಾವು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿವಿನಂತೆ ಅದ.